ಎಲ್ರಿಗೂ ನಮಸ್ಕಾರ. ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿಗಳ ಪ್ರವಾಹ ನಡೀತದೆ. ಅಂದರೆ ಸರ್ಕಾರಿ ಉದ್ಯೋಗ ಕನಸು ನನಸಾಗುವ ಒಂದು ಅವಕಾಶ ಇದೀಗ ಬಂದಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ನೇಮಕಾತಿಗಳು ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಸದ್ಯಕ್ಕೆ ನೇಮಕಾತಿಯ ಒಂದು ನೋಟಿಫಿಕೇಷನ್ಗಳು ಹೊರಬಿದ್ದಿದ್ದಾವೆ. ಅವೆಲ್ಲ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗಮನಿಸ್ತಾ ಬೇಕಂದರೆ ಈ ಒಂದು ಎಲ್ಲ ನೇಮಕಾತಿಗಳನ್ನು KE ಅವರು ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಯಾವುದೇ ಬೇರೆ ಬೇರೆ ಪ್ರಾಧಿಕಾರ ಅಲ್ಲ, KE ಒಂದು ಒಳ್ಳೆಯ ಭರವಸೆ ಇರುವಂಥ ಪ್ರಾಧಿಕಾರ ಆಗಿರೋದ್ರಿಂದ KE ಅವರಿಗೆ ಎಲ್ಲ ನೇಮಕಾತಿಗಳು ಮಾಡಬೇಕಂತ ಹಲವಾರು ವಿದ್ಯಾರ್ಥಿಗಳು ಸಂಘಟನೆಗಳು ಕೇಳಿಕೊಂಡಿರೋದ್ರಿಂದ ಎಲ್ಲ ನೇಮಕಾತಿಗಳನ್ನ KE ಅವರೇ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಈ ಒಂದು ಲ್ಯಾಂಡ್ ಸರ್ವೇಯರ್ ಬಗ್ಗೆ ಹೇಳೋಕ್ಕೆ ಹೋಗ್ತಾ ಇದ್ದೇನೆ. ಲ್ಯಾಂಡ್ ಸರ್ವೇಯರು ನೋಟಿಫಿಕೇಶನ್ ಆಗಿದೆ. ಒಟ್ಟು ಹುದ್ದೆಗಳು 750. ಇದು ಬಂದುಬಿಟ್ಟು ನಾನು ಮಾಡ್ತಿರೋದು ಕೇವಲ ನಾನ್ HK ಅವರಿಗೆ ಮಾತ್ರ. ನಾನ್ HK ಅವ್ರದ್ದು ಎಷ್ಟೆಲ್ಲ ಪೋಸ್ಟ್ ಇದೆ, ಯಾವ್ಯಾವ ನೋಟಿಫಿಕೇಶನ್ ಆಗಿದೆ ಅವರಿಗೆ ಮಾತ್ರ. ಸೇಮ್ ಆ್ಯಸ್ ಇಟ್ ಈಸು HK ಅವರಿಗೆ ಆಗಿರುತ್ತೆ, ಬಟ್ ಹುದ್ದೆಗಳ ಸಂಖ್ಯೆಯಲ್ಲಿ ನಿಮಗೆ ವ್ಯತ್ಯಾಸ ಕಂಡುಬರುತ್ತೆ, ಆಯಿತಾ. ಲ್ಯಾಂಡ್ ಸರ್ವೇಯರು ಒಟ್ಟು 750 ಹುದ್ದೆಗಳಿದ್ದು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಸ್ಟ್ 7 ಆಗಿರುತ್ತೆ. ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಇನ್ನು ವೇತನ ಶ್ರೇಣಿಯನ್ನು ಗಮನಿಸ್ತಾ ಹೋಗೋದಾದರೆ 37,500ರಿಂದ 76,100ವರೆಗೆ ಇರುತ್ತೆ. ಅದರ ಜೊತೆಗೆ ಪರೀಕ್ಷೆ ಅಕ್ಟೋಬರ್ನಲ್ಲಿ ಕಂಡಕ್ಟ್ನ ಮಾಡ್ತಾ ಇದ್ದಾರೆ. ಈ ಒಂದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮನ್ನು ಅಕ್ಟೋಬರ್ನಲ್ಲಿ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಓಕೆ, ಸೊ ನೆಕ್ಸ್ಟು ಒಂದು ನೋಟಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಿಗಾದರೂ ನಿಮಗೆ ಅಪ್ಲಿಕೇಶನ್ ಹಾಕಬೇಕಂತ ಏನಾದರೂ ಇದ್ದರೆ, ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನಾದರೂ ತೊಂದರೆ ಆಗ್ತಾಯಿದ್ರೆ ಅಥವಾ ನಮ್ಮ ಕಡೆಯಿಂದ ಅಪ್ಲಿಕೇಶನ್ ಹಾಕ್ಕೊಡ್ಬೇಕಂದ್ರೆ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಜಸ್ಟ್ ಓನ್ಲಿ ವಾಟ್ಸಪ್, ಆಯಿತಾ. ಯಾವುದೇ ರೀತಿ ಕರೆಗಳನ್ನು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ನಂಬರು ಸರ್ವಿಸಲ್ಲಿ ಇರೋದಿಲ್ಲ. ಹಾಗಾಗಿ ಜಸ್ಟ್ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ನೀವು ನಿಮ್ಮ ಡೀಟೇಲ್ಸ್ನ ಶೇರ್ ಮಾಡಿದ್ರೆ ನಾವು ಅಪ್ಲಿಕೇಶನ್ನ ಹಾಕಿ ಕೊಡ್ತೀವಿ. ಯಾವುದೇ ಅಪ್ಲಿಕೇಶನ್ ಆಗಿರ್ಬೋದು. ಇಲ್ಲಿ ಕಾಣಿಸ್ತಾ ಇರುವಂಥ ಭೂಮಾಪಕರು, ಗ್ರಾಮಾಡಳಿತಾಧಿಕಾರಿ ಮತ್ತು ಈ ಒಂದು ವಸತಿ ನಿಲಯದಲ್ಲಿ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಮತ್ತು ಸಿವಿಲ್ PC ಮತ್ತು DR. ಓಕೆ, ಸದ್ಯಕ್ಕೆ ಸಿವಿಲ್ PC ಕ್ಲೋಸ್ ಆಗಿದೆ. ಓಕೆ, DR ಸದ್ಯಕ್ಕೆ ರನ್ನಿಂಗಲ್ಲಿದೆ, ಆಯಿತಾ. ಅದಾದಮೇಲೆ ನೆಕ್ಸ್ಟು ಗ್ರಾಮಾಡಳಿತಾಧಿಕಾರಿ ಈ ಒಂದು ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋಗೋದಾದರೆ 572 ಹುದ್ದೆಗಳು ಒಟ್ಟು ಖಾಲಿ ಇದ್ದು ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ಜುಲೈ 30 ಆಗಿರುತ್ತೆ, ಆಯಿತಾ. ಕೇವಲ ಉಳಿದಿರುವಂಥದ್ದು ಇನ್ನು ಎಷ್ಟು ದಿವಸ ಹಬ್ಬ ಅಂದರೆ ಇನ್ನೊಂದು 15 ದಿವಸ ಇದೆ. 15 ದಿನದಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ. ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಗಳನ್ನ ಇದರಲ್ಲಿ ಹಾಕಿಬಿಟ್ಟು ಆಮೇಲೆ ಸಾಕಷ್ಟು ಪ್ರಾಬ್ಲಮ್ಗಳನ್ನ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕೇರ್ಫುಲ್ಲಾಗಿ ಹಾಕಿ, ಇಲ್ಲಾಂದರೆ ಅಪ್ಲಿಕೇಶನ್ ನಾವು ಹಾಕ್ಕೊಡ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಇನ್ನು ಅರ್ಹತೆ ನೋಡೋದಾದರೆ ದ್ವಿತೀಯ PUC ಮೇಲೆ ಈ ಒಂದು ಗ್ರಾಮಾಡಳಿತಾಧಿಕಾರಿ ಹುದ್ದೆಯನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನೋಡ್ತಾ ಹೋಗೋದಾದರೆ KREIS ಶಿಕ್ಷಕರು, ಆಯಿತಾ. ಸೊ ಕರ್ನಾಟಕ ವಸತಿ ನಿಲಯಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ 1087 ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಆಗಸ್ಟ್ 13 ಆಗಿರುತ್ತೆ. ಪ್ರತ್ಯೇಕ ಈ ಕುರಿತಂತೂ ನಮ್ಮ ಚಾನಲಲ್ಲಿ ವಿಡಿಯೋ ಕೂಡ ಇದೆ. ಸೊ ಯಾವ ಭಾಷೆಗಳ ಶಿಕ್ಷಕರ ನೇಮಕಾತಿಗೆ ಅರ್ಜಿನ ಆಹ್ವಾನಿಸಿದರೆ ಏನೆಲ್ಲ ಕ್ವಾಲಿಫಿಕೇಷನು ಸಂಪೂರ್ಣವಾದ ಮಾಹಿತಿ ಇದೆ. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಬೇರೆ ಎಲ್ಲರಿಗೂ ಕೂಡ B.Ed ಕಂಪಲ್ಸರಿ ಇದೆ. B.Ed ನೀವು ಕಂಪ್ಲೀಟ್ ಮಾಡಿರಲೇಬೇಕು. B.Ed ಜೊತೆಗೆ ಟೆಟ್ ಪಾಸ್ ಆಗಿರಲೇಬೇಕು. ಸೊ ಇದ್ರ ಕುರಿತು ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು KSPಯಲ್ಲಿ ನೇಮಕಾತಿಯನ್ನು ನೋಡೋದಾದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ. ಓಕೆ, ಸೊ ಲಿಖಿತ ಪರೀಕ್ಷೆ ಯಾವಾಗಿದೆ ಅಂದರೆ ಇವರದ್ದು ಆಗಸ್ಟ್ 2ಕ್ಕೆ ಲಿಖಿತ ಪರೀಕ್ಷೆ ಇದೆ, ಆಯಿತಾ. ಕೇವಲ ಉಳಿದಿರುವಂಥದ್ದು ಇನ್ನೊಂದು 16ರಿಂದ 17 ದಿವಸ ಅಷ್ಟರಲ್ಲಿ ಲಿಖಿತ ಪರೀಕ್ಷೆ ಇದೆ. ಇವಾಗಲೇ ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗಿದೆ ಇದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಲು. ಅದಾದಮೇಲೆ DR 1600 ಹುದ್ದೆಗಳಿದ್ದು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಜುಲೈ 22 ಕೊನೆಯ ದಿನಾಂಕ ಆಗಿರುತ್ತೆ, ಆಯಿತಾ. ಇನ್ನೂ ಯಾರೆಲ್ಲ ಅರ್ಜಿ ಸಲ್ಲಿಸಿಲ್ಲ ಈಗಲೇ ಅರ್ಜಿ ಸಲ್ಲಿಸಿ, ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅರ್ಜಿನ ಹಾಕ್ಕೊಡ್ತೀವಿ. ಇನ್ನು ಈ ಒಂದು DR ಪೊಲೀಸ್ ಕಾನ್ಸ್ಟೇಬಲ್ ಅರ್ಜಿ ದಿನಾಂಕವನ್ನು ನೋಡ್ತಾ ಹೋಗೋದಾದರೆ ಸೆಪ್ಟೆಂಬರ್ 6, 2026 ಈ ಒಂದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಆಗಿರುತ್ತದೆ. ಸೊ ಇದಾದಮೇಲೆ ಸದ್ಯಕ್ಕೆ ಎಷ್ಟಪ್ಪ ಅಂದರೆ 5 ನೋಟಿಫಿಕೇಷನ್ ಮಾಹಿತಿಯನ್ನು ಹೇಳಿದ್ವಿ, ಮತ್ತು ಎಕ್ಸಾಮ್ ಡೇಟ್ ಕೂಡ ಹೇಳಿದ್ದೀವಿ. ಇನ್ನೂ ಕುರಿತು ಏನಾದರೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ರಿಪ್ಲೈ ಸಿಗುತ್ತೆ. ಅಥವಾ ಒಂದು ವೇಳೆ ನಿಮಗೆ ಅಪ್ಲಿಕೇಶನ್ ಏನಾದರೂ ಹಾಕಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಕಾಂಟ್ಯಾಕ್ಟ್ ಮಾಡಿ ಅಪ್ಲಿಕೇಶನ್ ನಾವು ಹಾಕಿ ಕೊಡ್ತೀವಿ.